ಇನ್ನು ನಮ್ಮ ಜೊತೆಗೆ ದುಬೈನಿಂದ ಡಾಲು ರವಿ ಅವರು ಮನ್ಮೂಲ್ನ ಡೈರೆಕ್ಟರ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ ಸರ್? ಯಾವಾಗ ಹೋದ್ರಿ ದುಬೈಗೆ? ಸದ್ಯದ ಸಿಚುವೇಶನ್ ಏನು ಅಲ್ಲಿ ಈಗ? ನಾವು 5 days ಬಿಫೋರ್ ಬಂದಿದ್ದು. ವಿಜಯವಾಣಿ ಪತ್ರಿಕೆಯಿಂದ ವಿಜಯರತ್ನ ಅವಾರ್ಡ್ಗೆ, ಇಂಟರ್ನ್ಯಾಷನಲ್ ಅವಾರ್ಡ್ಗೆ ಅಂತ ಹೇಳ್ಬಿಟ್ಟು ನಿನ್ನೆ ಅವಾರ್ಡಲ್ಲಿ ಇತ್ತು, ಪ್ರೋಗ್ರಾಮ್ ಇತ್ತು. ಮುಗಿಸ್ಕೊಂಡು ಹೊರಡೋ ಟೈಮಲ್ಲಿ ಇವತ್ತು ಹೊರಡ್ಬೇಕಾಯ್ತು. ನಾವು ನಿನ್ನೆ ದಿವಸ ಈ ಥರ ಇನ್ಸಿಡೆಂಟ್ ಆಯ್ತು ಇಲ್ಲಿ. ನೀವು ಇರುವಂತಹ ಜಾಗದಲ್ಲಿ ಆ ಥರದ ಸದ್ದುಗಳು, ಮಿಸೈಲ್ ದಾಳಿಗೆ ಇದೇನಾದ್ರು ಗೊತ್ತಾಯ್ತಾ ಸರ್? ಬಟ್ ಅದೇ ಬುರ್ಜ್ ಖಲೀಫಾ ನಮ್ಗೆ ಇಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಆಗಿದೆ ಅಂತ ಹೇಳಿ ನ್ಯೂಸ್ ಬಂತು. ಅದಾದ್ಮೇಲೆ ಇಲ್ಲಿ ಪಕ್ಕ ಮಿಸೈಲ್ ಆ ಕಡೆ ಈ ಕಡೆಯಿಂದ ಒಂದು 450-500 ಮೀಟರ್ ಇನ್ನೊಂದು ಅಂದ್ರೆ ಹೊಗೆ ಬರ್ತಾ ಇರೋದು ಕಾಣ್ತಾ ಇದೆ. ಬಟ್ ಅಲ್ಲಿ ಏನಾಗಿದೆ ಪರ್ಟಿಕ್ಯುಲರ್ ನಾವು ಹೋಗಿ ನೋಡಕ್ ಆಗ್ತಾ ಇಲ್ಲ. ಈಗ ನಾವು ಡೌನ್ ಟೌನ್ ಅಂತ ಹೇಳಿ ದುಬೈಲಿ ಫ್ಯೂಚರ್ ಆಫ್ ಸ್ಟ್ಯಾಚ್ಯೂ ಅಂತ ಅಂದ್ಬಿಟ್ಟು, ಫ್ಯೂಚರ್ ಆಫ್ ಮ್ಯೂಸಿಯಂ ಅಂತ ಹೇಳಿ ಇದೆ. ಆ ನಿಯರ್ ಅಲ್ಲಿ ಒಂದು ಹೋಟೆಲ್ ಸ್ಟೇ ಮಾಡಿದೀವಿ, ಮಿಲೇನಿಯಂ ಪ್ಲಾಜಾ ಅಂದ್ಬಿಟ್ಟು. ಹೋಟೆಲ್ ಅಲ್ಲಿ ಇದೀವಿ ಎಲ್ರು. ಹಾಗಾಗಿ ಇಲ್ಲಿ ಆಚೆಗೆ ಹೋಗಕ್ಕೆ ಜಾಸ್ತಿ ಬಿಡ್ತಾ ಇಲ್ಲ. ಹೋಗ್ತೀವಿ ಅಂತ ಹೊರಡಕ್ಕೂ ಭಯ ಇದೆ. ಹೊರಗಡೆ ಏನು ಎಂತ ಹೋಗ್ಬೇಡಿ ಅಂತ ವಾರ್ನಿಂಗ್ ಮೆಸೇಜ್ ಎಲ್ಲ ಆಗ್ತಾ ಇದಾರೆ ಗೌರ್ಮೆಂಟ್ ಇಂದ. ಮೊಬೈಲ್ಗೆಲ್ಲ ಬರ್ತಾ ಇದೆ, ಎಲ್ಲೂ ಹೊರಗಡೆ ಹೋಗ್ಬೇಡಿ, ಜೊತೆಗೆ ಯಾವ್ದೇ ಕಿಟಕಿಗಳು ಓಪನ್ ಮಾಡಬೇಡಿ, ನೀವ್ ಎಲ್ಲಿದ್ದೀರಾ ಆ ಬಿಲ್ಡಿಂಗ್ ಆಚೆ ಬರ್ಬೇಡಿ ಅಂತ ಆಗ್ತಾ ಇದಾರೆ. ಹಾಗಾಗಿ ಆ ಒಳಗಡೆನೆ ಇದೀವಿ. ಓಕೆ, ಈಗ ಅಲ್ಲಿಂದ ಬರೋದಕ್ಕೆ ಸಂಬಂಧಪಟ್ಟ ಹಾಗೆ ಏನು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಸರ್? ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ? ಎಂಬಸಿಯಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲಿ ದುಬೈನ ವೀಸಾ ಇಶ್ಯೂ ಮಾಡೋ ಶೇಖ್ ಅವರೇ ಈ ಪ್ರೋಗ್ರಾಮ್ ಗೆಸ್ಟ್ ಆಗಿ ಬಂದಿದ್ರು. ಅವರೇ ಚೀಫ್ ಗೆಸ್ಟ್ ಆಗಿದ್ದರಿಂದ ಅಲ್ಲಿ ಆನಂದ್ ಸಂಕೇಶ್ವರ್ ಅವರೇ ಅದನ್ನ MD ಅವರು, VRL ಇದ್ರು, ವಿಜಯವಾಣಿ ಪತ್ರಿಕೆಯ MD ಅವರು, ಅವರೆಲ್ಲ ಇದ್ರು. ಅಂಬಾಸಿ ಅವ್ರ ಹತ್ರ ಎಲ್ಲ ಡಿಸ್ಕಷನ್ ಆಯ್ತು. 2 days ಏನು ಇದ್ ಮಾಡಕ್ ಹೋಗ್ಬಿಡಿ, ರೂಮ್ ಕಂಟಿನ್ಯೂ ಮಾಡಿ ಅಂತ ಹೇಳಿ ಇವತ್ತೆಲ್ಲ ಕಂಟಿನ್ಯೂ ಮಾಡಿಸಿದ್ದಾರೆ. ಎಲ್ರು ಒಟ್ಟಿಗೆ ಇದೀವಿ, ಎಲ್ಲೆಲ್ಲ ಅವ್ರವ್ರ ರೂಮಲ್ಲಿ ಅವ್ರವ್ರು ನಾವೆಲ್ಲ ಒಟ್ಟೊಟ್ಟಿಗೆ ಇದ್ದೀವಿ. ಟೋಟಲ್ ಎಷ್ಟು ಜನ ಇದ್ದೀರಿ ಸರ್ ಕನ್ನಡಿಗರು ನೀವೆಲ್ಲ ಹೋದವರು? ನಮ್ಮ ಹೋಟೆಲಲ್ಲಿ ನಾವು 65 ಮೆಂಬರ್ಸ್ ಇದ್ದೀವಿ. ನಾವಿರೋ ಒಂದು ಹೋಟೆಲಲ್ಲಿ. ಇಲ್ಲಿ ನಮ್ಮ ಹೋಟೆಲ್ ಸ್ಟೇ ಮಾಡಿರೋರು more than 300+ ಇದ್ದಾರೆ ಎಲ್ಲರೂ ಸೇರಿ. ಡೆಲ್ಲಿಯವರು ಒಬ್ರು ಇದ್ದಾರೆ, ಅವರು ಜರ್ನಲಿಸ್ಟ್ ಅಂತ ಹೇಳಿ. ಈಗ ಅವರು ಸಿಕ್ಕಿದ್ರು. ಅವರು ನಿನ್ನೆ ಬಂದು ಇಲ್ಲಿ ಪಾಪ ಜಾಯ್ನ್ ಆಗಿದ್ದಾರೆ. ಹಾಗಾಗಿ ಎಲ್ಲ ಇದೀವಿ, ಆತರ ಏನಿಲ್ಲ. ಬಟ್ ನಮಗೆ ಪಕ್ಕ ಆಯ್ತಾ ಇರೋದ್ರಲ್ಲಿ ಹೊಗೆ ಕಾಣುತ್ತೆ. ಬಟ್ ನಮ್ ನಿಯರ್ ಏನು ಟಚ್ ಆಗಿಲ್ಲ ಇಲ್ಲಿವರೆಗೂ. ಅಂದ್ರೆ ಅವಾರ್ಡ್ ಫಂಕ್ಷನ್ಗೆ ಅಂತ ಹೋದವರು ದುಬೈನ ನೋಡುವಂತಹ ಪ್ಲಾನ್ ಕೂಡ ಇತ್ತು ಸರ್. ದುಬೈ ಅಂದ್ರೆ ಟೂರಿಸ್ಟ್ಗಳ ಪ್ಲೇಸ್ ಅಂತ ಹೇಳ್ತಾರೆ. ಅಬೌಟ್ ಫಂಕ್ಷನ್ ಬಿಫೋರ್ 2 days ಅಂದ್ರೆ ಒಂದ್ ದಿವಸ ನಾವು ಬಂದು ಅವತ್ತು ಬಂದಿದ್ದೆ ಈವ್ನಿಂಗ್ ಆಲ್ಟಿಂಗ್ ಇತ್ತು. 2 days ಒಂದ್ ದಿವಸ ಬುರ್ಜ್ ಖಲೀಫಾ ನೋಡ್ದು, ಒಂದ್ ದಿವಸ ಡೆಸರ್ಟ್ ಸಫಾರಿ ಅಂತೇಳಿ ಒಂದ್ ದಿವಸ ನೋಡಿ ಅಂತ ಹೇಳನೆ ಅವ್ರ ಅವಾರ್ಡ್ ದಿವಸ ಖುಷಿಯಾಗಿರ್ಲಿ ಅಂತ ಅರೇಂಜ್ ಮಾಡಿದ್ರು ಅನಂತ್ ಸಂಕೇಶ್ವರ್ ಅವರು. ಅದ್ ಮಾಡಾದ್ಮೇಲೆ ಬಂದು ನಿನ್ನೆ ಅವಾರ್ಡ್ ಈವ್ನಿಂಗ್ ಪ್ರೋಗ್ರಾಮ್ ಇತ್ತು. ಪ್ರೋಗ್ರಾಮ್ ನಡೆಯೋ ಟೈಮಲ್ಲೇ ಮೆಸೇಜ್ ಬಂತು, ಅಲ್ಲಿ ಈ ಥರ ಬಾಂಬ್ ಬ್ಲಾಸ್ಟ್ ಆಯಿತು ಇಲ್ಲ ನಿಯರ್ ಅಂತೇಳಿ. ಬಂದ ತಕ್ಷಣ ಸ್ವಲ್ಪ ಪ್ರೋಗ್ರಾಮಲ್ಲೇ ನಾವು ನಿಲ್ಲಿಸ್ಲಿಲ್ಲ, ಎಲ್ಲ ಮುಗಿಸ್ಬಿಡಿ, ಬೇಡ ಏನಾಗುತ್ತೆ ಹಣೆ ಬರ ಇದ್ದಂಗೆ ಅಲ್ಲಿ ಅಂತೆಲ್ಲ ಯಾವುದೋ ಪ್ರೋಗ್ರಾಮ್ ನಿಲ್ಲಿಸ್ತಿಲ್ಲ. ಬಟ್ ಒಂದು ಅಲ್ಲೇ ಬಂದಿರು ನಮ್ಮ ಕನ್ನಡ ಸಂಘದ ಎಲ್ಲ ಶಶಿಧರ್ ಅವರು, ಅರುಣ್ ಅಂತೇಳಿ, ಶ್ವೇತಗೌಡ ಅಂತೇಳಿ, ಸುಮಾರು ಜನ ನಮ್ಮ ಶ್ವೇತರಾವ್ ಅಂತೆಲ್ಲ ಬಂದಿದ್ರು. ಅದಾದ್ಮೇಲೆ ಕಿರಣ್ ಗೌಡ್ರು ಅಂತೇಳಿ ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿದ್ದಾರೆ ಇಲ್ಲಿ. ಅವರು ಕನ್ನಡ ದುಬೈನಲ್ಲಿ ಗೌಡ್ರ ವ್ಯಕ್ತಿ ಅಂತ ಮಾಡ್ಕೊಂಡು ಒಕ್ಕಲಿಗರ ಸಂಘ ಅಂತ ಮಾಡಿದ್ದಾರೆ. ಕೆಂಪೇಗೌಡ ಜಯಂತಿ ಎಲ್ಲ ಮಾಡ್ತಾ ಇರ್ತಾರೆ. ಅವರೆಲ್ಲ ಬಂದು ಮಾತಾಡ್ಸೋದ್ರು. ತುಂಬಾ ಜನ ನಮ್ಮ ಕನ್ನಡದವರೆಲ್ಲ ಬಂದು, ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್, ಹಾಸನ ಡಿಸ್ಟ್ರಿಕ್ಟ್ ಅವರೆಲ್ಲ ಬಂದು ತುಂಬಾ ಜನ ಬಂದು ಮಾತಾಡ್ಸಿದ್ರು. ಅಲ್ಲೆಲ್ಲ ಬಂದು ಹೊರಗಡೆ. ಬಟ್ ಅವರೆಲ್ಲರೂ ಅದೇ ಹೇಳೋದು, ಏನಿಲ್ಲ ಅಣ್ಣ, ಧೈರ್ಯವಾಗಿರಿ, ಸೇಫ್ ಆಗಿದ್ದೀರಿ, ಏನು ಸಮಸ್ಯೆ ಇಲ್ಲ ಅಂತ ಎಲ್ರಿಗೂ ಹೇಳಿದ್ದೇನೆ ಅಂತ. ಸರ್, ಇಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟವ್ರನ್ನ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನ ಆಗಿದೆಯಾ ಸರ್? ಅಲ್ಲಿಂದ ಇಲ್ಲಿಗೆ ಸೇಫ್ ಆಗಿ ಬರೋದಕ್ಕೆ ಆನಂದ್ ಸಂಕೇಶ್ವರ್ ಅವರು ನಾವೇ ಎಲ್ಲ ಬೆಳಿಗ್ಗೆ ಜೊತೆಲೇ ಇದ್ದು ಎಲ್ಲ ಮಾಡ್ತಾ ಇದ್ದಾರೆ. ಅಂಬಾಸಿನೇ ಡೈರೆಕ್ಟ್ ಆಗಿ ಟಚ್ ಮಾಡಿರೋದ್ರಿಂದ, ಸ್ಪೆಷಲ್ ಫ್ಲೈಟ್ ಅರೇಂಜ್ಮೆಂಟ್ ಮಾಡಕ್ಕೆ ಏರ್ಪೋರ್ಟ್ ಬ್ಯಾನ್ ಮಾಡಿರೋದ್ರಿಂದ ಸದ್ಯದ ಪರಿಸ್ಥಿತಿ ಇವತ್ತು ಆಗಲ್ಲ. ನಾಳೆ ಏನಾದ್ರು ಟ್ರೈ ಮಾಡೋಣ. ಒಟ್ಟಲ್ಲಿ 2ನೇ ತಾರೀಕುವರೆಗೂ ಏನು ಮೂವ್ಮೆಂಟ್ ಮಾಡೋದ್ ಬೇಡಿ ಅಂತ ಹೇಳೈತೆ ಗೌರ್ಮೆಂಟ್ ಅಂತ ಹೇಳಿ. ಸದ್ಯಕ್ಕೆ ಎಲ್ಲ ಸೇಫ್ ಆಗಿದ್ದೀವಿ ಒಂದ್ ಕಡೆ ಅಷ್ಟೇ. ಫ್ಲೈಟ್ ಮೂವ್ಮೆಂಟ್ಸೇ ಇಲ್ಲ, ಏರ್ಪೋರ್ಟೇ ಬಂದಾಗಿದೆ. ಯಾವ್ದು ಫ್ಲೈಟ್ ಅದು ಏರ್ಪೋರ್ಟ್ ಅಲ್ಲಿ ಯಾರನ್ನೂ ಇರೋಕೆ ಬಿಡ್ತಾ ಇಲ್ಲ. ಇರೋರ್ನು ಏನೋ ಹೊರಗಡೆ ಎಲ್ಲಾರು ಇವತ್ತೆಲ್ಲರಿಗೂ ಅವ್ರಿಗೂ ಅಕಾಮಿಡೇಷನ್ ಮಾಡ್ಕೊಡ್ತಾ ಇದಾರಂತೆ.
ನೆನ್ನೆ ಎಲ್ಲ ಸಿಲುಕಿದ್ದು ಕ್ರಾಸಿಂಗ್ ಫ್ಲೈಟ್ಸ್ ಎಲ್ಲ ಇದೆಯಲ್ಲ, ಬೇರೆ ಬೇರೆ ಕನೆಕ್ಟಿಂಗ್ ಫ್ಲೈಟ್ಸ್ ಅವ್ರಿಗೆ ದುಬೈನಲ್ಲಿ ಅಕಾಮಿಡೇಷನ್ ಮಾಡೋಕ್ಕೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಯಾರಿಗೂ ನಮ್ಮನ್ನ ಅಲ್ಲಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ. ಸರ್, ನಿಮ್ಮ ಟೀಮ್ ಹೊರತುಪಡಿಸಿ ಬೇರೆ ಯಾರಾದರೂ ಕನ್ನಡಿಗರು ಅಲ್ಲಿ ಸಿಕ್ಕಾಕೊಂಡಿರೋ ಬಗ್ಗೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಇದೆಯಾ ಸರ್? ಅವ್ರೇನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇರೋದು ಅಥವಾ ನಿಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನಗಳೇನಾದರೂ ಆಗಿತ್ತಾ ಸರ್? ಇಲ್ಲ, ಇದು KMCC ಅಂತೇಳಿ ಕೇರಳ ಟೀಮ್ ಅವರು ಬಂದಿದ್ದಾರೆ ಇಲ್ಲಿ. ನಾನು ಮಾತಾಡ್ತಿಲ್ಲ, ಎದುರುಗಡೆ ಇದ್ದಾರೆ ಯೂಸಫ್ ಅಂತೇಳಿ. ಅವರೆಲ್ಲ ಟೀಮ್ ಬಂದು ಕೂತಿದ್ದಾರೆ. ಬೇಕಾದ್ರೆ ಅವ್ರನ್ನ ತೋರಿಸ್ತೀನಿ. ಅವರೆಲ್ಲ ಪಾಪ ಅಲ್ಲಿಂದ ಬಂದು, ಅವ್ರಿಗೂ ಕನ್ನಡ ಬರುತ್ತೆ, ಕಾಸರಗೋಡು ಸೈಡ್ ಅವರು, ಅವರೆಲ್ಲ ಬಂದು ಬಾರ್ಡರ್ ಅಲ್ಲಿ ಯಾವುದೇ ತರ ತೊಂದರೆ ಆಗಲ್ಲ, ನಾವೆಲ್ಲ ಇದ್ದೀವಿ ಅಂತ. ಇಲ್ಲಿ ಗೌರ್ಮೆಂಟ್ ತೀರಾ ನಿಯರೆಸ್ಟ್ ಇರೋ ಅಂತ KMCC ಅಂತೇಳಿ ಒಂದು ಒಳ್ಳೆ ಅಸೋಸಿಯೇಷನ್, ಅವರು ಬಂದಿದ್ದಾರೆ. ಎಲ್ಲರೂ ಪಾಪ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ನಾವೆಲ್ಲ ಇದ್ದೀವಿ, ನೀವು ಧೈರ್ಯವಾಗಿರಿ, ನಿಮ್ಗೆ ಯಾವ ಥರದಲ್ಲ ಸೇಫ್ ಆಗಿ ಊರಿಗೆ ಕಳಿಸ್ಕೊಡ್ತೀನಿ ಅಂತ. ಸರ್, ಇಲ್ಲಿಂದ ಟೂರ್ಗೆ ಅಂತ ಹೇಳಿ 5 ದಿನಕ್ಕೆ 10 ದಿನಕ್ಕೆ ಹೋದವ್ರದ್ದು ಒಂದು ರೀತಿ ಬೇರೆ ಥರ ಸಿಚುವೇಶನ್ನು. ಬಟ್ ಅಲ್ಲೇ ವರ್ಕ್ ಮಾಡ್ತಾ ಇರುವಂಥ ಇಂಡಿಯನ್ಸು, ಅಲ್ಲೇ ಜೀವನ ಕಂಡುಕೊಂಡಿರುವಂಥ ಇಂಡಿಯನ್ಸು ಅಥವಾ ಕನ್ನಡಿಗರು ಅವ್ರು ಏನಾದರೂ ಸಿಕ್ಕಿದ್ರೆ ಸರ್, ಅವ್ರು ಯಾವ ಥರ ಈ ಘಟನೆಯ ಬಗ್ಗೆ ಹೇಳ್ತಿದ್ದಾರೆ ಅಂತ ಹೇಳಿ? ನಿನ್ನೆ 70 to 80 ಮೆಂಬರ್ಸು ನಮಗೆ ಅವಾರ್ಡ್ ಫಂಕ್ಷನ್ ಮುಗಿದ್ಮೇಲೆ ಒಂದು ಗೆಟ್ ಟುಗೆದರ್ ಥರದಲ್ಲಿ ಎಲ್ಲ ಒಟ್ಟಿಗೆ ಸೇರಿದ್ರು. 7 o'clock ಇಂದ ನಾನು 9:45 ಹೋಗಿ ಮೀಟ್ ಮಾಡಿದ್ದೆ ಅವರನ್ನ. ಸ್ವಲ್ಪ ಆಚೆ ಹೋಗಿ ಆಗ್ಲೂ ಆಯ್ತು, ಏನಿಲ್ಲ ಬನ್ನಿ ಅಂತೆಲ್ಲ ಹೋಗಿ ಅವರೆಲ್ಲ ಮೀಟ್ ಮಾಡ್ದೆ. ಒಂದು ಬೆಂಗಳೂರು ಬಾಡೂಟ ಅಂತ ಹೇಳ್ಬಿಟ್ಟು ಒಂದು ಹೋಟ್ಲ್ ಇದೆ ಕನ್ನಡದವ್ರದ್ದು, ಹರೀಶ್ ಓನರ್, ಅದು ಹರೀಶ್ ಅಂತ ಹೇಳಿ. ಅವರು ಮದ್ದೂರು ತಾಲೂಕು, ಅವರು ಮಂಡ್ಯ ಡಿಸ್ಟ್ರಿಕ್ಟ್. ಅವರಲ್ಲಿ ಎಲ್ಲರೂ ನಮ್ಮೆಲ್ಲ ಕರೆದಿ ಅಲ್ಲಿ ಅದೇ ಕಿರಣ್ ಗೌಡ್ರು ಅಂತ ಇಲ್ಲಿ ಗೌಡ ಸಂಘದ ಅಧ್ಯಕ್ಷರು, ಅವರು ಟೀಮು, ಮತ್ತೆ ಮಂಡ್ಯ, ಹಾಸನ, ನಾಗಮಂಗಲ, ಸುತ್ತಮುತ್ತ ಬೆಂಗಳೂರು ಬಾರ್ಡ್ರು, ಗ್ರಾಮಾಂತರದವ್ರು ಎಲ್ಲ ಬಂದಿದ್ರು ಅಲ್ಲಿ ಹುಡುಗರುಗಳು. ಎಲ್ಲರೂ ಮಾತಾಡ್ಸೋರು. ಎಲ್ಲರೂ ಅದೇ ಹೇಳೋದು, ಹಣ ದುಡಿಯಕ್ಕೆ ಅಂತ ಬಂದಿದ್ದೀವಿ. ಎಷ್ಟೋ ಜನ ಇಲ್ಲಿ ಸತ್ತ ಮೇಲೆ ಬಾಡಿ ಕಳ್ಸೋದೇ ಕಷ್ಟ ಇರ್ತದೆ, ಆ ಥರ ದುಡಿಯಕ್ಕೆ ಬಂದಿದ್ದೀವಿ ಅಣ್ಣ, ನಮ್ಮ ಅಪ್ಪ ಅಮ್ಮದಿರ, ನಮ್ಮ ಹೆಂಡತಿ ಮಕ್ಳು ಸಾಕಕ್ಕೆ. ಆ ಥರ ಭಯ ಇಲ್ಲ, ಏನಾರ ನಮ್ಮ ಮನೇಲಿ ಬರ್ದಿರಿ ಏನು ಮಾಡೋಕ್ಕಾಗಲ್ಲ ಅಣ್ಣ, ಧೈರ್ಯವಾಗಿ ಇರೋಣ ಬನ್ನಿ ಅಂತೆಲ್ಲ ಚೆನ್ನಾಗಿ ಖುಷಿಯಾಗಿದ್ದಾರೆ. ಯಾರು ಧೈರ್ಯಗೆಟ್ಟಿಲ್ಲ. ಬಟ್ ಅದೇ ಒಂದು ಫೀಲ್ ಇದ್ದೇ ಇರುತ್ತೆ ಒಳಗಡೆ, ನಾವೇನೋ ಬಾಯಲ್ಲಿ ಹೇಳಿದ್ರು ಆ ಫೀಲ್ ಅಂದ್ರೆ ಎಲ್ಲ ಇದೀವಿ ಧೈರ್ಯವಾಗಿ ಅಷ್ಟೇ. ರೈಟ್ ಸರ್. ಸೇಫಾಗಿ ಬನ್ನಿ ಸರ್, ನಮ್ಮ ವಿಶ್ ಕೂಡ ಅದೇನೆ. ಆದಷ್ಟು ಶೀಘ್ರ ತಾಯ್ನಾಡಿಗೆ ಬನ್ನಿ, ಸುಭದ್ರವಾಗಿ ಬನ್ನಿ, ಸುರಕ್ಷಿತವಾಗಿ ಬನ್ನಿ ಸರ್. ಖಂಡಿತ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಮನ್ಮೂಲ್ನ ನಿರ್ದೇಶಕರಾಗಿರುವಂತಹ ಡಾಲು ರವಿಯವರ ಮಾತು. ದುಬೈನಲ್ಲಿದ್ದಾರೆ. ಅವಾರ್ಡ್ ಫಂಕ್ಷನ್ ಒಂದಕ್ಕೆ ಅವಾರ್ಡ್ ಇಸ್ಕೊಳ್ಳೋಕೆ ಅಂತ ಹೋದವರು, ಅಲ್ಲಿ ನಿನ್ನೆ ಸಂಜೆಯಿಂದ ಅವರಿಗೆ ಈ ರೀತಿಯಾದಂಥ ಒಂದು ದಾಳಿ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿದೆ. ಅದು ಗೊತ್ತಾಗ್ತಾ ಇದ್ದ ಹಾಗೆ ಸದ್ಯ ಏರ್ಪೋರ್ಟ್ನಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಾಚರಣೆಗಳು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ನಿಗದಿತ ಪ್ಲಾನ್ ಪ್ರಕಾರ ಅವರು ಇವತ್ತೇ ಹೊರಡಬೇಕಾಗಿತ್ತು, ಕರ್ನಾಟಕಕ್ಕೆ ವಾಪಸ್ ಆಗಬೇಕಾಗಿತ್ತು. ಆದರೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಏರ್ಪೋರ್ಟ್ಗಳಲ್ಲಿ ವಿಮಾನಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.